ನಮಸ್ಕಾರ ಕರ್ನಾಟಕ. ನಾವಿವತ್ತು ಬೆಂಗಳೂರಿನ ಶಾಂತಿನಗರದಲ್ಲಿದ್ದೇವೆ. ಡಬಲ್ ರೋಡ್ ಅಲ್ಲಿರುವಂತಹ ಸುಧಾಮ ನಗರ. ಸುಮಾರು 45 ವಸಂತಗಳಿಂದ ಇಲ್ಲಿ ಗಣೇಶ ಮಹೋತ್ಸವ ಅರ್ಥಪೂರ್ಣ ವಿಜೃಂಭಣೆ ಅದ್ದೂರಿಯಾಗಿ ನೆರವೇರಿಸ್ತಾ ಬರ್ತಾ ಇದ್ದಾರೆ. ಇಲ್ಲಿ ನಾವು ನೋಡಬಹುದು ಹಲವಾರು ಗಣ್ಯಮಾನ್ಯರು ಗಣೇಶ ಉತ್ಸವದ ರೂವಾರಿಗಳೆಲ್ಲ ಇದ್ದಾರೆ. ಸರ್ ಹೇಳಿ ಸರ್, ಹೇಗೆ ಅನಿಸ್ತಾ ಇದೆ, ಏನು ವಿಶೇಷ ಈ ವರ್ಷ? ನಾವು 45 ವರ್ಷದಿಂದ ಮಾಡ್ತಾನೆ ಇದ್ದೀವಿ. ಈ ಥರ ಇದೇನೋ ಒಂದು ಲಾರ್ಜ್ ಸ್ಕೇಲಲ್ಲಿ ನಮಗೆ ತಿಳಿದ ಮಟ್ಟಿಗೆ ಇಲ್ಲಿ ಸುತ್ತಮುತ್ತ ಇದು ಮಾಡಿದ್ರೆ ನಮ್ಮದು ಹೈ ಲೆವೆಲ್ 5 ಡೇಸ್ ನಾವು ಮಾಡ್ತೀವಿ. 5 ದಿನಗಳಲ್ಲಿ ಏನೇನಿದೆ ಸರ್ ಎವ್ರಿ ಡೇ? ಸರ್, ಇವತ್ತು ನಾವು ಶ್ರೀಮತಿ ಮಮತಾ ದೇವರಾಜ್ ಅವರು ಬಂದಿದ್ರು. ಅವ್ರ ಕೈಲಿ ನಾವು 1000 ಜನಕ್ಕೆ ಸ್ಯಾರಿಗಳು, ಬ್ಯಾಂಗಲ್ಸು ಮತ್ತು ಕುಂಕುಮ ಇದು ಕೊಟ್ಟಿದ್ದೀವಿ. ಮತ್ತು ನಾವು ಪ್ರತಿ ವರ್ಷ ಪ್ರಸಾದ ಕೊಡ್ತೀವಿ. ತಿರುಪತಿಯಿಂದ ಲಡ್ಡುಗಳು ತರಿಸ್ತೀವಿ. ಪ್ರತಿಯೊಬ್ಬರಿಗೂ ಒಂದೊಂದು ಸ್ಪೂನ್ ಕೊಡ್ತೀವಿ ನಾವು ಲಡ್ಡು ತರಿಸ್ಬಿಟ್ಟು. ಇದು ಫಸ್ಟ್ ಡೇ ಪ್ರೋಗ್ರಾಮ್ ಇರುತ್ತೆ. ಒಂದು 2ನೇ ದಿನ ಬಂದು ಮಕ್ಕಳದು ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಟಿರ್ತೀವಿ. ಅವ್ರು ಪ್ರತಿಯೊಬ್ಬರಿಗೂ ನಾವು ಪ್ರೈಸ್ ಕೊಡ್ತೀವಿ. ಮತ್ತು 3ನೇ ದಿನ ಬಂದು ವಾದ್ಯಗೋಷ್ಠಿ ಇಟ್ಟಿದ್ದೀವಿ. ನೀವು 5 ಸ್ಟಾರ್ ಮ್ಯೂಸಿಕ್ ಅಂದ್ಬಿಟ್ಟು ಆರ್ಕೆಸ್ಟ್ರಾ ಇಟ್ಟಿದ್ದೀವಿ. 4ನೇ ದಿನ ಮಹಾ ಅನ್ನದಾನ ಇರುತ್ತೆ. ಸುಮಾರು ಒಂದು 4,000ದಿಂದ 5,000 ಜನಕ್ಕೆ ಊಟ, ಒಳ್ಳೆ ಮದುವೆ ಎಲೆ ಊಟ ಹಾಕಿದಾಗ ಬಾಳೆ ಎಲೆ ಊಟ ನಾವು ಹಾಕ್ತೀವಿ ಪ್ರತಿಯೊಂದು ವರ್ಷ. 5ನೇ ದಿನ ಮತ್ತು ನಮ್ಮದು ಭಾನುವಾರ ಬರುತ್ತೆ. ಅವತ್ತು ನಮ್ಮದು 15ರಿಂದ 20 ಜನಪದ ತಂಡಗಳು ಇರ್ತವೆ. ಅದನ್ನೆಲ್ಲ ಸೇರಿಸಿ ನಾವು ಫುಲ್ಲು ಸುಧಾಮ ನಗರ ಡಬಲ್ ರೋಡ್ ಮಿಷನ್ ರೋಡಲ್ಲಿ ಮೆರವಣಿಗೆ ಸಹಿತ ಯಡಿಯೂರು ಕೆರೆಗೆ ನಾವು ಬಿಡ್ತೀವಿ. ಅದೇ ವಿನಾಯಕ ಭಕ್ತ ಮಂಡಳಿ 45 ವರ್ಷದಿಂದ ಅದ್ದೂರಿಯಾಗಿ ಶ್ರೀಯುತ ರಾಜಶೇಖರ್ ಅವರು ಇದಕ್ಕೆ ಕಾರ್ಯದರ್ಶಿ. ಇವರ ಮೂಲಕ ಇಡೀ ಸುಧಾಮ ನಗರದಲ್ಲಿ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನೆರವೇರುತ್ತೆ. ಆಮೇಲೆ ಇದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಭಾವೈಕ್ಯತೆ. ಇದು ನೀವು ಮಸೀದಿ ಮತ್ತು ಇದನ್ನು ನೋಡ್ಬೋದು. ಎಲ್ಲದಕ್ಕೂ ಲೈಟಿಂಗ್ ಇರುತ್ತೆ. ಚರ್ಚ್ ಮತ್ತು ಮಾಸ್ಕ್ ಎಲ್ಲದಕ್ಕೂ ಲೈಟಿಂಗ್ ಹಾಕಿ ಎಲ್ಲರೂ ಸೇರ್ ಮಾಡೋ ಅಂಥ ಹಬ್ಬ ಇದು. ಎಲ್ಲರೂ ಸೇರ್ ಮಾಡ್ತೀವಿ.